ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮಾತಾಡೋಕ್ಕೆ ಬಂದಿರುವಂಥ ವಿಷಯ ಕ್ವಾಟ್ಲೆ ಕಿಚನ್ 2 ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಕ್ವಾಟ್ಲೆ ಕಿಚನ್ 1ನಲ್ಲಿ ನಮ್ಮ ಗಿಲ್ಲಿ ನಟ ಇದ್ರು, ಹಾಗೆ ರಘು ಇದ್ರು, ಸುಮಾರು ಜನ ಇದ್ರು. ಸೊ ಸಕ್ಕದಾಗಿ ಆ ಒಂದು ಸೀಸನ್ ಸಿಕ್ಕಾಪಟ್ಟೆ ಹಿಟ್ ಆಯಿತು ನಮ್ಮ ಗಿಲ್ಲಿ ನಟ ಇದ್ದಿದ್ದಕ್ಕೆ. ಹಾಗೆ ಗಿಲ್ಲಿ ನಟ ಬಿಗ್ ಬಾಸಿಗೆ ಹಂಗೆ ಜಂಪ್ ಆದರು ಕ್ವಾಟ್ಲೆ ಕಿಚನಿಂದ. ಸೊ ಇವಾಗ ಕ್ವಾಟ್ಲೆ ಕಿಚನ್ ಏನೋ ಸೆಕೆಂಡ್ ಏನೋ ಬರ್ತಾ ಇದೆ. ಸೊ ಇದರ ಇಂಟ್ರೆಸ್ಟಿಂಗ್ ವಿಷಯ ಏನಿದೆ ಅಂತ ಕೇಳೋದಾದ್ರೆ, ನಿಜವಾಗ್ಲೂ ಬಿಗ್ ಬಾಸ್ ಅಲ್ಲಿ ಇದ್ದಂತಹ ಒಂದು ಸಾಕಷ್ಟು ಜನ ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ಒಂದು 5 ಮೆಂಬರ್ಸ್ ಆದ್ರೂ ಕೂಡ ಕ್ವಾಟ್ಲೆ ಕಿಚನ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಫಸ್ಟ್ ಪ್ರೋಮೋ ತುಂಬಾ ಚೆನ್ನಾಗಿತ್ತು, ತುಂಬಾ ಏನೋ ಒಂಥರ ಯುನೀಕ್ ಅನ್ನಿಸ್ತಾ ಇತ್ತು. ಆ ಒಂದು ಸೂರ್ಯವಂಶದ ಒಂದು ಟಾಪಿಕ್ ಇಟ್ಕೊಂಡು ಮಾಡಿದಂಥ ಒಂದು ಈ ಒಂದು ಏನಿತ್ತು ಪ್ರೋಮೋ ಇತ್ತು, ಫಸ್ಟ್ ಪ್ರೋಮೋ ಕ್ವಾಟ್ಲೆ ಕಿಚನ್ 2ನ ಫಸ್ಟ್ ಪ್ರೋಮೋ ನಿಜವಾಗ್ಲೂ ಹಿಟ್ ಪ್ರೋಮೋ ಅಂತ ಹೇಳ್ಬೋದು. ತುಂಬಾ ಯುನೀಕ್ ಆಗಿ ಇತ್ತು. ಸೊ ಇನ್ನು ಕಂಟೆಸ್ಟೆಂಟ್ ಯಾರೆಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ಕಾತುರದಿಂದ ಕಾಯ್ತಾ ಇರುವಂತಹ ನಮ್ಮ ಎಲ್ಲ ಫ್ಯಾನ್ಸ್ಗಳಿಗೂ ಕೂಡ ನಮ್ಮ ಕಲರ್ಸ್ ಕನ್ನಡದವರು ಕ್ವಾಟ್ಲೆ ಕಿಚನ್ 2ನ ಸೆಕೆಂಡ್ ಪ್ರೋಮೋದಲ್ಲಿ ಹಿಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿ ಈ ಒಂದು ಪ್ರೋಮೋ ಬಂದಿದೆ. ಈ ಪ್ರೋಮೋದಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕಂಟೆಸ್ಟೆಂಟೇ ಆಗಿದ್ದಾರೆ. ಅದರಲ್ಲೂ ಕೂಡ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳೇ ಆಗಿದ್ದಾರೆ. ಗಿಲ್ಲಿ ನಟ ಏನೋ ಬಿಗ್ ಬಾಸ್ 12ಅಲ್ಲಿ ವಿನ್ನರ್ ಆದರು. ರನ್ನರ್ ಅಪ್ ಯಾರು ಅಂತ ನಿಮಗೆ ಗೊತ್ತೇ ಇದೆ. ರನ್ನರ್ ಅಪ್ ಯಾರು ಗೊತ್ತಾ? ನಮ್ಮ ರಕ್ಷಿತಾ ಶೆಟ್ಟಿ, ಪಟಾಕಿ ರಕ್ಷಿತಾ ಅಂತಲೇ ಹೇಳ್ಬೋದು. ನಮ್ಮ ಮಂಗಳೂರಿನ ಬೆಡಗಿ ನಮ್ಮ ಕ್ವಾಟ್ಲೆ ಕಿಚನ್ಗೆ ಅವರು ಮೇಯ್ನು ನಮಗೆ ಹೆಚ್ಚಾಗಿ ರಕ್ಷಿತಾ ಶೆಟ್ಟಿ ಅಂತ ನಮ್ಮ ಬಿಗ್ ಬಾಸ್ 12 ಅಲ್ಲದೇ ಫಸ್ಟ್ ಅವರು ಕಿಚನ್ ಕುಕಿಂಗ್ ಬ್ಲಾಗ್ ಮುಖಾಂತರ ನಮಗೆ ರಕ್ಷಿತಾ ಶೆಟ್ಟಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಂಥವ್ರು. ಸೊ ಇವಾಗ ಅದೇ ಒಂದು ಕುಕಿಂಗ್ ಚಾನಲ್ಗೆ ಕುಕಿಂಗ್ ಶೋಗೆ ಬರ್ತಾ ಇದ್ದಾರೆ ಕ್ವಾಟ್ಲೆ ಕಿಚನು. ಇದರಲ್ಲಿ ಕಾಮಿಡಿ ಕೂಡ ಇರುತ್ತೆ, ಕುಕಿಂಗ್ ಕೂಡ ಇರುತ್ತೆ, ಹಾಗೆ ಸಿಕ್ಕಾಪಟ್ಟೆ ಫನ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಕ್ವಾಟ್ಲೆ ಕಿಚನ್ಗೆ ರಕ್ಷಿತಾ ಶೆಟ್ಟಿ ಎಂಟ್ರಿ ಅಂತೂ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸಕ್ಕದಾಗಿ ಕಾಣಿಸ್ತಾ ಇದ್ದಾರೆ. ಆ ಒಂದು ಗಮ್ಮತ್ತು ಕಾಣಿಸ್ತಾ ಇದೆ. ನಮ್ಮ ರಕ್ಷಿತಾ ಶೆಟ್ಟಿನ ಮೇನ್ ಹೈಲೈಟ್ ಇಂದ ಕ್ವಾಟ್ಲೆ ಕಿಚನ್ ಅಂತಾನೆ ಹೇಳ್ಬೋದು ಎಪಿಸೋಡು. ಈ ಎಪಿಸೋಡ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತೇಳಿ ಸಿಕ್ಕಾಪಟ್ಟೆ ಜನ ಆ ಪ್ರೋಮೋ ಕೆಳಗಡೆ ನನಗೆ ಕಮೆಂಟ್ನ ನೋಡ್ತಾ ಇದೆ. ಸಿಕ್ಕಾಪಟ್ಟೆ ಕಮೆಂಟ್ಗಳು ಬರ್ತಾ ಇರೋದಂದ್ರೆ ನಮಗೆ ನಮ್ಮ ರಕ್ಷಿತಾ ಶೆಟ್ಟಿ ಮತ್ತೆ ನಮಗೆ ಬ್ಯಾಕ್ ಹಾಕ್ತಾ ಇದ್ದಾರೆ ಒಂದು ಇದರಲ್ಲಿ ಅಂತ ಹೇಳ್ಬಿಟ್ಟು, ಒಂದು ಶೋಲ್ ಬರ್ತಾ ಇದ್ದಾರೆ ಅಂತೇಳಿ ಜನ ಸಿಕ್ಕಾಪಟ್ಟೆ ಖುಷಿಲಿದ್ದಾರೆ. ಪಟಾಕಿ ರಕ್ಷಿತಾ ಫೇಮಸ್ ಆಗಿದೆ, ಅವರ ವಾಯ್ಸು ಜೊತೆಗೆ ಅವರ ಒಂದು ಮುಗ್ಧತೆ, ಅವರ ಒಂದು ಕಾಮಿಡಿ ಸೆನ್ಸು. ಸೊ ಇಷ್ಟರಿಂದನೇ ನಮ್ಮ ರಕ್ಷಿತಾ ಶೆಟ್ಟಿ ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗುವಂಥದ್ದು. ಸೊ ಇನ್ನು ರಕ್ಷಿತನ್ ಕುಕಿಂಗ್ ಜೊತೆಗೆ ನಮ್ಮ ಕಾಮಿಡಿನ ಮತ್ತೆ ಏನು ಬಿಗ್ ಬಾಸ್ 12 ಆದ್ಮೇಲೆ ಮಿಸ್ ಮಾಡ್ಕೋತಾ ಇದ್ವು. ಸೊ ಈಗ ಮತ್ತೆ ಅದು ಬ್ಯಾಕ್ ಬಂದಿದೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಮ್ಮ ರಕ್ಷಿತಾ ಶೆಟ್ಟಿಯ ಜೊತೆಗೆ ಸೂರಜ್, ನಿಮ್ಮೆಲ್ಲರಿಗೂ ಗೊತ್ತು, ಪವಿತ್ರ ಬಂಧನ ಒಂದು ಸೀರಿಯಲಲ್ಲಿ ಕೂಡ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಸೂರಜ್ ಸಿಂಗ್ ಅವರು. ಸೊ ಬಿಗ್ ಬಾಸಲ್ಲಿ ಕೂಡ ಇವರು ಬಂದಿದ್ರು. ನಿಮ್ಗೆ ಎಲ್ಲರಿಗೂ ಕೂಡ ಚಿರಪರಿಚಿತ ಅಂತ ಹೇಳ್ಬೋದು. ತುಂಬಾ ಜೆಂಟಲ್ ಮ್ಯಾನು, ಹಾಗೆ ಎಷ್ಟು ಕಾಮ್ ಅಂಡ್ ಕೂಲ್ ಆಗಿರ್ತಾರೋ ಸೊ ಹ್ಯಾಂಡ್ಸಮ್ ಕೂಡ ಇದ್ದಾರೆ. ಮತ್ತೆ ವ್ಯಕ್ತಿತ್ವ ಅಂತ ಬಂದಾಗ ಸಿಕ್ಕಾಪಟ್ಟೆ ಸೂಪರ್ ಅಂತ ಹೇಳ್ಬೋದು. ನಮ್ಮ ಸೂರಜ್ ಮತ್ತೆ ನಮ್ಮ ರಕ್ಷಿತಾ ಶೆಟ್ಟಿಯ ಒಂದು ಕಾಂಬಿನೇಷನ್ ಬಿಗ್ ಬಾಸ್ ಮನೇಲಿ ಏನು ಒಂದು ಅಣ್ಣ ತಂಗಿ ಕಾಂಬಿನೇಷನ್ ಇತ್ತು. ಸೊ ಅದನ್ನು ಕೂಡ ನಾವು ಈ ಕ್ವಾಟ್ಲೆ ಕಿಚನ್ ಅಲ್ಲಿ ಕೂಡ ನೋಡ್ಬೋದು. ಮತ್ತೆ ಇನ್ನೊಬ್ರು ವ್ಯಕ್ತಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದೆ ಅಂತಂದ್ರೆ, ಆಕ್ಚುಲಿ ನನ್ನ ಬಿಗ್ ಬಾಸ್ 13ಗೆ ಇವರು ಹೋಗ್ತಾರೆ ಅನ್ನೋದು ಗಾಸಿಪ್ ಹರಡಿತ್ತು. ಓಂ ಪ್ರಕಾಶ್ ಅವರು ನನಗೆ ನೆನಪಾಗದೆ ಇವ್ರನ್ನ ನೋಡಿದಾಗ ಡಕೋಟಾ ಎಕ್ಸ್ಪ್ರೆಸ್ ಸಿನಿಮಾದಲ್ಲಿ ಇವರ ಒಂದು ಕಾಮಿಡಿ ಸಿಕ್ಕಾಪಟ್ಟೆ ನಂಗೆ ಸಕ್ಕತ್ ಇಷ್ಟ ಆಯಿತು. ಇವರ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ನನಗೆ. ಓಂ ಪ್ರಕಾಶ್ ಅಂತ ಅಂದ ತಕ್ಷಣ ನನಗೆ ಅವ್ರ ಫೇಸ್ ನೋಡಿದ ತಕ್ಷಣ ನನಗೆ ಮಸ್ಟ್ ನೆನಪಾಗಿದ್ದು, ಮಸ್ಟ್ ನೋಡಬೇಕು ಮತ್ತೆ ಅಂತ ಅನಿಸಿದಂದರೆ ನಮ್ಮ ಓಂ ಪ್ರಕಾಶ್ ಅವರ ಡಕೋಟಾ ಎಕ್ಸ್ಪ್ರೆಸ್ ಸಿನಿಮಾ ಸಿಕ್ಕಾಪಟ್ಟೆ ಹಿಟ್ ಆದಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ನನಗೆ ಫೇವ್ರೆಟ್ ಸಿನಿಮಾ. ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋಂಥ ಓಂ ಪ್ರಕಾಶ್ ಸುಮಾರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಅವ್ರು ನೋಡಿದ ತಕ್ಷಣ ಫಸ್ಟ್ ನೆನಪಾಗದೆ ಈ ಸಿನಿಮಾ. ಸೊ ಅದಕ್ಕೋಸ್ಕರ ಹೇಳಿದೆ. ಸೊ ಇವರು ಕಾಮಿಡಿಯಲ್ಲಿ ಎತ್ತಿದ ಕೈ, ಸ್ಟ್ರೈಟ್ ಫಾರ್ವರ್ಡು, ಮತ್ತು ನಮಗೆ ಕಾಮಿಡಿಗೆ ಮಿಸ್ಸೇ ಇಲ್ಲ ಅಂತ ಹೇಳ್ಬೋದು. ಇವರು ಬಿಗ್ ಬಾಸ್ 13ಗೆ ಪಕ್ಕಾ ಹೋಗ್ತಾರೆ ನಮ್ಮ ಓಂ ಪ್ರಕಾಶ್ ಅವರು ಅಂತ ಹೇಳ್ಬೋದು. ಇನ್ನು ಕಾವ್ಯಶ್ರೀ ಗೌಡ ಅವರು ಮಂಗಳ ಗೌರಿ ಒಂದು ಸೀರಿಯಲಲ್ಲೇ ಆ್ಯಕ್ಟ್ ಮಾಡಿದಂಥವ್ರು ಇವರು. ನಿಮಗೆಲ್ಲರಿಗೂ ಕೂಡ ಚಿರಪರಿಚಿತರು. ಅದಾದಮೇಲೆ ಕೆಲವೊಂದು ಸೀರಿಯಲಲ್ಲಿ ಮಾಡಿದ್ದಾರೆ. ಆ್ಯಕ್ಚುಲಿ ತುಂಬಾ ಫೇಮಸ್ ಆದಂಥ ಒಂದು ಸೀರಿಯಲ್ ಆದಪ್ಪ ಅಂತಂದರೆ ನಮ್ಮ ಏನು ಪುಟ್ಟಗೌರಿ ಮದುವೆ ಆದಮೇಲೆ ಮಂಗಳ ಗೌರಿ ಮದುವೆ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಏನು ತಂದರು ಒಂದು ಸೀರಿಯಲ್ನ. ಆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದರು ಮಂಗಳ ಗೌರಿಯಾಗಿ ಇವರು ಕಾವ್ಯಶ್ರೀ ಅವರು. ಸೊ ಇವರು ಕೂಡ ಕ್ವಾಟ್ಲೆ ಕಿಚನಲ್ಲಿ ಇರ್ತಾರೆ.
ಕ್ವಾಟ್ಲೆ ಕಿಚನಿಂದ ಡೈರೆಕ್ಟ್ ಬಿಗ್ ಬಾಸ್ 13ಗೆ ಕೂಡ ಎಂಟರ್ ಆಗ್ತಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ನೋಡುವ ಯಾರೆಲ್ಲ ಬಿಗ್ ಬಾಸ್ 13ಗೆ ಕ್ವಾಟ್ಲೆ ಕಿಚನ್ ಅವರು ಹೋಗ್ತಾರೆ ಅಂತ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಬಟ್ ಇವತ್ತು ಹೇಳ್ತಾ ಇರೋದು ಒಂದೇ, ಕ್ವಾಟ್ಲೆ ಕಿಚನ್ ಕಂಟೆಸ್ಟೆಂಟ್ ಆಗಿ ಕಾವ್ಯಶ್ರೀ ಅವರು ಮಂಗಳಗೌರಿ ಪಾತ್ರದಲ್ಲಿ ಏನು ಪಾತ್ರನ ನಿರ್ವಹಿಸಿದ್ರಲ್ವ ಸೀರಿಯಲಲ್ಲಿ, ಅವರು ಕಾವ್ಯಶ್ರೀ ಗೌಡ ಕ್ವಾಟ್ಲೆ ಕಿಚನ್ಗೆ ಹೋಗ್ತಾ ಇದ್ದಾರೆ. ಮತ್ತೆ ಇನ್ನು ಕರಿಬಸಪ್ಪ ಅವರು ಕೂಡ ಇದ್ದಾರೆ. ಕರಿಬಸಪ್ಪ ಅವರು ನಿಮ್ಗೆ ಗೊತ್ತೇ ಇದೆ, ಒಂದು ಫಿಟ್ ಮ್ಯಾನ್, ಒಂದು ಕನ್ನಡನ ಪ್ರತಿಬಿಂಬಿಸುವಂಥ ಮತ್ತೆ ಒಂದು ಹಳ್ಳಿ ಊಟ ಮಾಡಿಕೊಂಡು ಹೆಂಗೆ ನಾವು ಫಿಟ್ ಆಗಿರ್ಬೋದು ಅನ್ನೋದಂತರ ಜೊತೆಗೆ ಒಂದು ಕಾಮಿಡಿ ಕಂಟೆಂಟ್ ಕೂಡ ಕೊಟ್ಟಂಥವ್ರು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ಬೋದು. ಜೊತೆಗೆ ಇನ್ನು ತುಂಬಾ ಫನ್ನಿ ನಮಗೆ ಸಿಕ್ಕೋದಂದರೆ ಆ ಕ್ವಾಟ್ಲೆಗಳು. ಈ ಒಂದು ಕಿಚನಲ್ಲಿ ಕುಕ್ಕಿಂಗ್ ಮಾಡುವಂಥವ್ರು ಕಂಟೆಸ್ಟೆಂಟ್ ಒಬ್ಬರಾದರೆ ಕ್ವಾಟ್ಲೆ ಕೊಡುವಂಥವ್ರು ಯಾರ್ಯಾರು ಇರ್ತಾರೆ ಅಂತ ನಾವು ನೋಡೋದಾದರೆ, ಸಿಕ್ಕಾಪಟ್ಟೆ ಫನ್ ಕೊಡೋಕ್ಕೆ ರೆಡಿಯಾಗಿರುವಂತಹ ಸೂರಜ್, ಹಾಗೆ ನಮ್ಮ ತುಕಾಲಿ ಸಂತೋಷ್ ಅವರು, ಮತ್ತು ವಾಣಿ, ಹಾಗೆ ಇನ್ನೂ ಸುಮಾರು ಕಂಟೆಸ್ಟೆಂಟ್ಗಳು ಮಿಸ್ಸಿಂಗ್ ಇದ್ದಾರೆ. ನೆಕ್ಸ್ಟ್ ಥರ್ಡ್ ಪ್ರೋಮೋದಲ್ಲಿ ಪಕ್ಕ ಯಾರ್ಯಾರಿಲ್ಲ ಇನ್ನೇನು ಕಂಟೆಸ್ಟೆಂಟ್ಗಳಿರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇನ್ನು ಇಷ್ಟು ಕಂಟೆಸ್ಟೆಂಟ್ಗಳು ಕ್ವಾಟ್ಲೆನ ಕೊಡೋಕ್ಕೂ ಕೂಡ ರೆಡಿಯಾಗಿದ್ದಾರೆ. ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನಿಸಿದಂದರೆ, ನನಗೆ ರಕ್ಷಿತಾ ಶೆಟ್ಟಿ, ಹಾಗೆ ನಮ್ಮ ಓಂ ಪ್ರಕಾಶು ಮತ್ತು ಕಾವ್ಯಶ್ರೀ ಅವರು, ಮೇಘ ಅಂದರೆ ನಂದಗೋಪಾಲದಲ್ಲಿ ಮೀನಾ ಪಾತ್ರನ ವಹಿಸ್ತಾರಂತಹ ಮೇಘ ಅವರು ಕೂಡ ಈ ಒಂದು ಕ್ವಾಟ್ಲೆ ಕಿಚನಲ್ಲಿ ಇದ್ದಾರೆ. ಸಿಕ್ಕಾಪಟ್ಟೆ ಯುನೀಕ್ ಆಗಿ ಈ ಒಂದು ಕ್ವಾಟ್ಲೆ ಕಿಚನ್ ಸೀಸನ್ 2 ಸ್ಟಾರ್ಟ್ ಆಗ್ತಾ ಇದೆ. ತುಂಬಾ ಆಕ್ಚುಲಿ ಎಂತ ಗೊತ್ತುಂಟಾ, ನಾವು ಹೆದರುವ ತನಕ ಅವರು ನಮ್ಗೆ ಹೆದರಿಸ್ತಾ ಇರ್ತಾರೆ. ಚಾಕು ಇದೆ ಅಂತ ಕೈಯಲ್ಲಿ ತಗೊಳ್ಬಾರ್ದು, ಕಾದು ಕಚ್ಚ ಮಾಡಿ ಕಟ್ ಮಾಡ್ಬೇಕು. ಬೆಂದೋಗ್ತೀವಿ ಅನ್ನೋ ಭಯ ಬೇಡ, ನಾವೇ ಬೆಂಕಿ ಹಾಕಿ ಸುಟ್ಟಾಕ್ಬಿಡೋಣ. ಕಣ್ಣಲ್ಲಿ ನೀರು ಬಸಿದ್ರೆ ಸಿದ್ಧಾಕ್ಬಿಡೋಣ. ಎಷ್ಟೊಂದು ವೈಲೆಂಟ್ ಆಗಿ ಮಾತಾಡ್ತಾ ಇದಾರೆ, ಯಾರಿಗೂ ಸ್ಕೆಚ್ ಹಾಕತಾರ ಇದೆಲ್ಲ ಬಾಸ್. ಎಂತ ಫುಟ್ಕೋಸಿನೂ ಇಲ್ಲ, ಹೊಸದಾಗ ಶೋಭನ ಐತಲ್ಲ, ಈ ಶುಂಠಿ ಕಟ್ ಮಾಡೋದಕ್ಕೆ ಈರುಳ್ಳಿ ಕಟ್ ಮಾಡೋದಕ್ಕೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಮ್ಮ ಅಡ್ಡಕ್ಕೆ ಬರ್ತಾರಲ್ಲ, ಅದು ನೋಡ್ಕೊಳ್ಳೋದು ಬಾ. ಸೊ ನೋಡುವ ಎಷ್ಟೆಷ್ಟೆಲ್ಲ ಏನೇನೆಲ್ಲ ಫನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನೂ ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆ್ಯಡ್ ಆಗುವಂಥ ಸಾಧ್ಯತೆ ತುಂಬ ಇದೆ. ಜಾನ್ವಿ ಅವರಾಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಇವರೆಲ್ಲರೂ ಕೂಡ ನೆಕ್ಸ್ಟ್ ಪ್ರೋಮೋದಲ್ಲಿ ಕಾಣಿಸ್ಕೊತಾರೆ. ಹಾಗೆ ಕ್ವಾಟ್ಲೆಗಳಾಗಿ ತುಕಾಲಿ ಸಂತೋಷ್, ನಮ್ಮ ಯಾರಪ್ಪ ಕಲಾವಿದ ಪ್ರಶಾಂತ್ ಇರ್ಬೋದು, ಇವರೆಲ್ಲರೂ ಕೂಡ ಕ್ವಾಟ್ಲೆ ಕೊಡೋಕ್ಕೆ ನಮ್ಮ ಕಿಚ್ಚಿಗಿಲಿ ಕಂಟೆಸ್ಟೆಂಟ್ಗಳೇ ಇವರೇ ಇದ್ದಾರೆ. ಶಿವು ಆಗಿರ್ಬೋದು, ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ ಅಂತ ಹೇಳ್ತೀನಿ ನಾನು. ನೋಡೋಣ ಯಾವ ರೀತಿ ಇರುತ್ತೆ ಈ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಂತ ಹೇಳ್ಬಿಟ್ಟು ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಎಕ್ಸೈಟ್ಮೆಂಟ್ ಸಿಕ್ಕಾಪಟ್ಟೆ ಇದೆ. ಮತ್ತು ಯುನೀಕ್ ಪ್ಯಾಟ್ರನಲ್ಲಿ ತರ್ತಾ ಇದ್ದಾರೆ ಈ ಒಂದು ಕ್ವಾಟ್ಲೆ ಕಿಚನ್ 2ನ. ನನಗೆ ಫಸ್ಟ್ ಪ್ರೋಮೋ ಸಿಕ್ಕಾಪಟ್ಟೆ ಎಷ್ಟು ಇಷ್ಟ ಆಯಿತು ಗೊತ್ತಾ. ಸೂರ್ಯವಂಶದ ಒಂದು ಕಥೆನಾದ್ರ ಮುಖಾಂತರ ಒಂದು ಅದು ತರಕಾರಿ ಒಂದು ಪ್ರೋಮೋ ಇರ್ಬೋದು, ಅದೆಲ್ಲ ಸಿಕ್ಕಾಪಟ್ಟೆ ಯುನೀಕ್ ಅನ್ನಿಸ್ತು ನನಗೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಜೊತೆಗೆ ಈ ಒಂದು ಸೀಸನ್ 2 ಅಷ್ಟೇ ಒಂದು ರೆಟ್ರೋ ಥೀಮಲ್ಲಿ ಪ್ರೊಮೋ 2 ಕೂಡ ಮಾಡಿದ್ದಾರೆ. ಅದು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಹಾಗೆ ಕಂಟೆಸ್ಟೆಂಟ್ಗಳು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಜೊತೆಗೆ ಹೊಸ ಕಂಟೆಸ್ಟೆಂಟ್ ಹೊಸ ಮುಖಗಳನ್ನ ತಂದಿದ್ದಾರೆ. ನಮ್ಮ ಓಂ ಪ್ರಕಾಶ್ ಇರ್ಬೋದು, ಹಾಗೆ ನಮ್ಮ ಕಾವ್ಯಶ್ರೀ ಆಗಿರ್ಬೋದು, ಮೇಘ ಆಗಿರ್ಬೋದು, ಇವರೆಲ್ಲರೂ ಕೂಡ ಹೊಸೊಬ್ರು. ಸೊ ನೋಡುವ ಕ್ವಾಟ್ಲೆ ಕಿಚನಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಹೇಗೆಲ್ಲ ಮಜಾ ಕೊಡ್ತಾರೆ, ಹೇಗೆಲ್ಲ ಫನ್ ಮಾಡ್ತಾರೆ, ನಮಗೆಲ್ಲ ಎಂಟರ್ಟೈನ್ಮೆಂಟ್ಗಂತೂ ನಿಜವಾಗ್ಲೂ ಡೌಟೇ ಬೇಡ. ಎಂಟರ್ಟೈನ್ಮೆಂಟ್ನ ಪ್ಯಾಕ್ ಅಂತ ಹೇಳ್ಬೋದು. ಈ ಕ್ವಾಟ್ಲೆ ಕಿಚನ್ 2 ಸೀಸನ್ 2 ಹಿಟ್ ಆಗುತ್ತೆ. ಸೊ ಆಲ್ ದ ಬೆಸ್ಟ್ ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಹಾಗೆ ಕಾವ್ಯಶ್ರೀ ಆಗಿರ್ಬೋದು, ಮೇಘ ಆಗಿರ್ಬೋದು, ಓಂ ಪ್ರಕಾಶ್ ಸರ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ. ಕ್ವಾಟ್ಲೆಗಳಾದಂಥ ಸೂರಜ್ ಆಗಿರ್ಬೋದು, ನಮ್ಮ ಪ್ರಶಾಂತ್ ಆಗಿರ್ಬೋದು, ವಾಣಿ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಈ ಸೀಸನ್ನು ಕೂಡ ಹಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದರೆ, ಈ ಒಂದು ಕ್ವಾಟ್ಲೆ ಕಿಚನ್ ಸೀಸನ್ 2 ಪ್ರೋಮೋ ಇದಾಗಿತ್ತು. ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಬೇಕು ಅಂತ ಇಷ್ಟ ಇದ್ದರೆ ಈ ಒಂದು ಕ್ವಾಟ್ಲೆ ಕಿಚನ್ ಪ್ರೋಮೋನ ರಿವ್ಯೂ ಮಾಡ್ದಂಗೆ ಪ್ರತಿ ಎಪಿಸೋಡ್ನ ರಿವ್ಯೂ ಮಾಡಬೇಕು ಅಂತ, ಅದು ಏನಾದರೂ ನಿಮಗೆ ಇಷ್ಟ ಇದ್ದರೆ ನಾನು ರಿವ್ಯೂ ಮಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲ ಎಪಿಸೋಡ್ ರಿವ್ಯೂ ಕೂಡ ಬರುತ್ತೆ. ಹಾಗೆ ಬಿಗ್ ಬಾಸ್ 13ಗೆ ಯಾರೆಲ್ಲ ಎಂಟ್ರಿ ಕೊಡ್ತಾ ಇದ್ದಾರೆ, ಸೊ ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ,
ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಇಲ್ಲಿ ತನಕ ಏನು ನನಗೆ ಬಿಗ್ ಬಾಸ್ ಸೀಸನ್ 11 ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಇನ್ನು ಮುಂದೆನೂ ಕೂಡ ಬಿಗ್ ಬಾಸ್ 13 ಎಲ್ಲ ರಿವ್ಯೂ ಬರುತ್ತೆ. ಹಾಗೆ ನನಗೆ ರಕ್ಷಿತಾ ಶೆಟ್ಟಿ ಇರೋದ್ರಿಂದ ನನಗೆ ತುಂಬ ಇಷ್ಟ. ಅವಳ ಮುಗ್ಧತೆ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಎಲ್ಲವೂ ಕೂಡ ಇಷ್ಟ. ಅಲ್ಲರೂ ಎಲ್ಲ ಕಂಟೆಸ್ಟೆಂಟ್ಗಳು ನನಗೆ ತುಂಬ ಇಷ್ಟ ಆಗ್ತಾರೆ. ಸೊ ಹಾಗಾಗಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಕೂಡ ನಾನು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ, ಅದ್ರ ಮೇಲೆ ನಾನು ರಿವ್ಯೂ ಮಾಡೋಕ್ಕೆ ತಯಾರಿದ್ದೀನಿ ಅಂತ ಹೇಳ್ತಾ ಬಾಯ್ ಗೈಸ್, ಮತ್ತೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್, ಐ ಲವ್ ಯು.